ನಾನು ಬಾಲ್ಯ ದಿನಗಳಲ್ಲಿ ಸಾಕಷ್ಟು ಸ್ವಲ್ಪ ತರಲೆ ಅಂತ ಹೇಳ್ಬೋದು. ಬಾಲ್ಯ ದಿನಗಳಲ್ಲಿ ಸ್ವಲ್ಪ ನಮ್ಮ ನಮ್ಮ ಮನೇಲಿ ನಾವು 9 ಜನ ಮಕ್ಕಳು, ತಂದೆಯವರು ತುಂಬ ಒಂದೇ ಕೆಲಸದಲ್ಲಿ ನಮ್ಮನ್ನು ಸಾಕೋದ್ರಿಂದ ಸ್ಕೂಲಲ್ಲಿ ನಾನು ತುಂಬ ತರಲೆ ಅಂತಂದೇ ಹೇಳ್ತಾಯಿದ್ದೆ. ಯಾಕೆಂದರೆ ನಾನು ಸ್ವಲ್ಪ ನಾವು ಕುಸ್ತಿ ಹಿನ್ನೆಲೆ ಮತ್ತು ಈ ಥರದ್ದು ಹಿನ್ನೆಲೆ ಇರೋದ್ರಿಂದ ಸ್ವಲ್ಪ ಊಟಕ್ಕೆ ಭಾಳ ಪ್ರಾಮುಖ್ಯತೆ ಇತ್ತು ಆ ಟೈಮಲ್ಲಿ. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಮಕ್ಕಳಿರಿಂದ ಊಟ ಅಷ್ಟು ನಮಗೆ ಸಿಗ್ತಾ ಇದ್ದಿಲ್ಲ. ಸ್ಕೂಲ್ಗೆ ಹೋದರೆ ಸ್ಕೂಲಲ್ಲಿ ಯಾರಾದರೂ ಮಧ್ಯಾಹ್ನ ಊಟಕ್ಕೆ ನಮ್ಮದು ಬೆಳಗ್ಗೆ 8:30 ಸ್ಟಾರ್ಟ್ ಆದರೆ 12:30ಗೆ ಬ್ರೇಕ್ ಮಾಡ್ತಾಯಿದ್ರು ಸ್ಕೂಲಲ್ಲಿ. ನಾನು MGMRHS ಅಂತ ದಾವಣಗೆರೆ ಓದಿದ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಮಕ್ಕಳು ಊಟದ ಬಾಕ್ಸ್ ತರ್ತಾಯಿದ್ರಲ್ಲ, ನಾನು ನೋಡಿದ್ರೆ ಲಾಸ್ಟ್ ಬೆಂಚ್ ನಂದು, ಇದರಲ್ಲಿ ಲಾಸ್ಟ್ ಮೂಲೆಯಲ್ಲಿ ಕೂತ್ಕೊಳ್ತಿದ್ದು ನಾನೇ. ತುಂಬ ತರಲೆ ನಂದು ಹೈಸ್ಕೂಲು ದಿನಗಳಲ್ಲಿ. ಅವಾಗ ಯಾರಾದರೂ ಒಳ್ಳೆ ಹುಡುಗ ಸ್ಮಾರ್ಟ್ ಆಗಿದ್ದಾನೆ, ಒಳ್ಳೆ ಬೆಳ್ಳಿಗೆ ಒಳ್ಳೆ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಬಂದಿದ್ದಾನೆ, ಚೆನ್ನಾಗಿದ್ದಾನೆ ಅಂದರೆ ಅವ್ನು ಬಾಕ್ಸ್ ನೋಡ್ತಾ ಇದ್ದೆ. ಇವ್ನ ಮನೇಲಿ ಒಳ್ಳೆ ಊಟ ಇರ್ತದೆ, ಅವ್ನು ಬಾಕ್ಸ್ ತಂದಾನೆ ಅಂತಂದು. ಆಮೇಲೆ PT ಅಂತಂದು ಕರ್ಕೊಂಡೋಗಿ ಕೆಳಗಡೆಗೆ ಆಟ ಆಡಿಸ್ತಾಯಿದ್ರೆ ಮೇಷ್ಟ್ರಿಗೆ ಹೇಳ್ತಾ ಇದ್ದೆ, ಸರ್ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಆಯ್ತು ಹೋಗಿ ಬಾ ಅಂತಂದರೆ ಅವ್ನು ಬಾಕ್ಸ್ ಎಲ್ಲಿ ಇಟ್ಟಿರ್ತಾ ಇದ್ದೋ ಆ ಬಾಕ್ಸ್ನ ತಿಂದ್ಬಿಡ್ತಾ ಇದ್ದೆ ನಾನು. ತಿಂದ್ಬಿಟ್ಟು ಆಮೇಲೆ ಸುಮ್ಮನೆ ಮೂಲೆಯಲ್ಲೇ ಕುತ್ಕೊಂಡ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ಬಂದು ಮತ್ತೆ ಬಂದು ಮೂಲೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡೋದು. ಈ ಟಿಪ್ ಇವಾಗ ಎಷ್ಟೊಂದು ಜನ ಬೇಜಾರಾಗ್ತಿದೆ ಸರ್, ಈ ಟಿಪ್ ಗೊತ್ತಿರ್ಲಿಲ್ವಲ್ಲ. ನಿದ್ದೆ ಮಾಡೋದು ಈ ಥರದ್ದು ತುಂಬ ತರಲಾಗಿ ಸ್ಕೂಲ್ ದಿನಗಳಲ್ಲಿ ಮಾಡಿದ್ವಿ.